ರವೆ ಮತ್ತು ಮೊಟ್ಟೆ ದೋಸೆ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. 4 ಮೊಟ್ಟೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಇವಾಗ ಬೀಟ್ ಮಾಡಬೇಕು. ಇದರಲ್ಲಿ ಬೀಟ್ ಮಾಡ್ತೇನೆ ಈಗ ಮೊಟ್ಟೆ ಚೆನ್ನಾಗಿ ಬೀಟ್ ಆಯಿತು. ಇದು ಇವಾಗ ಬೇಗ ಪಾತ್ರೆಗೆ ಹಾಕ್ಕೊಳ್ಳುವ. ಇದಕ್ಕೆ ಹಾಕ್ಕೊಳ್ತೇನೆ. ಈಗ ರವೆ ಹಾಕ್ಕೊಳ್ಳುವ. ಒಂದು 3 ಚಮಚ ರವೆ ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಈಗ ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಈಗ ಸ್ವಲ್ಪ ಕ್ಯಾಬೇಜ್ ಹಾಕ್ತಿದ್ದೇನೆ. ಆಮೇಲೆ ಒಂದು ಹಸಿಮೆಣಸು. ನೀವು ಮಕ್ಕಳಿಗೆ ಮಾಡೋದಾರ ಹಸಿಮೆಣಸು ಹಾಕಬೇಡಿ, ಸ್ಕಿಪ್ ಮಾಡಿ. ಈಗ ಶುಂಠಿ ಹಾಕ್ತಿದ್ದೇನೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಈಗ ಒಂಚೂರು ಅರಿಶಿನ, ಒಂದು ಅರ್ಧ ಚಮಚ ಅರಿಶಿನ ಹಾಕ್ತಿದ್ದೇನೆ. ಆಮೇಲೆ ಒಂದು ಉಪ್ಪು, ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ. ಇವಾಗ ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ತುರ್ಕೊಳ್ಬೇಕು, ತೊಳೆದು ತುರ್ಕೊಳ್ಬೇಕು. ಇದನ್ನ ಇವಾಗ ಮಿಕ್ಸ್ ಮಾಡುವ ಎಲ್ಲ ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಗುದ್ದಿ ಹಾಕ್ಕೊಳ್ಳಿ. ಒಂದು 4-5 ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ತುಂಡು ಶುಂಠಿ, ಒಂದು ಅರ್ಧ ಇಂಚು ಶುಂಠಿ ಚೆನ್ನಾಗಿ ಗುದ್ದಿ ಹಾಕ್ಕೊಳ್ಬೇಕು. ನಾನು ಪೇಸ್ಟ್ ಮಾಡಲಿಲ್ಲ, ಗುದ್ದಿ ಹಾಕ್ಕೊಂಡದ್ದು. ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂತು. ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇದು ಒಂದು 10 ನಿಮಿಷ ಮುಚ್ಚಿಡುವ. ಒಂದು ಕಾವಲಿ ಬಿಸಿಗೆ ಇಟ್ಟಿದ್ದೇನೆ. ಇದು ಮಿಕ್ಸ್ ಮಾಡಿ ಇಟ್ಟು ಒಂದು 10 ನಿಮಿಷ ಆಯ್ತು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಈಗ 1 ಸೌಂಡ್ ಹಿಟ್ಟು ತಗೊಂಡು ಹಾಕ್ಕೊಳ್ಬೇಕು. 1 ಸೌಂಡ್ ತಗೊಂಡಿದ್ದೇನೆ, ಹಾಕ್ಕೊಳ್ಳಿ. ಸ್ವಲ್ಪ ಹೀಗೆ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಯ್ತಾ ಬಂದಿದೆ. ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಈಗ ಉಲ್ಟಾ ಹಾಕ್ಕೊಳ್ಬೇಕು. ಇವಾಗ ತೆಗುವ. ಕಾದಿದೆ ಚೆನ್ನಾಗಿ, ತೆಗಿತೇನೆ. ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಬೋದು, ಅಥವಾ ಸಾಯಂಕಾಲ ಚಹಾ ತಿಂಡಿಗಾದರೂ ಮಾಡ್ಕೊಳ್ಬೋದು. ಒಳ್ಳೆಯದು, ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ತರಕಾರಿ ಎಲ್ಲ ಹೊಟ್ಟೆಗೆ ಹೋಗುತ್ತಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.